ಮನುಷ್ಯರಿಗೆ ಯೋಚಿಸುವುದು ಕೂಡ ಬರದೇ ಇದ್ದರೆ ಆ ಫ್ಯೂಚರ್ ಹೇಗಿರುತ್ತೆ ಎಂದು ಯೋಚಿಸಿ. ಅಮೆರಿಕಾಗೆ ಸೇರಿದ MIT ಲ್ಯಾಬ್ ಅವರು ಒಂದು ಸ್ಟಡಿ ಕಂಡಕ್ಟ್ ಮಾಡಿದರು. 54 ಸ್ಟೂಡೆಂಟ್ಸ್ ಅನ್ನು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದರು. ಅದರಲ್ಲಿ ಫಸ್ಟ್ ಗ್ರೂಪ್ಗೆ ಚಾಟ್ GPT, ಸೆಕೆಂಡ್ ಗ್ರೂಪ್ಗೆ ಗೂಗಲ್ ಅಂಡ್ ಥರ್ಡ್ ಗ್ರೂಪ್ಗೆ ಕೇವಲ ಬ್ರೈನ್ ಯೂಸ್ ಮಾಡಿ ಒಂದು ಎಸ್ಸೆ ಬರೆಯುವುದಕ್ಕೆ ಕಾಂಪಿಟೇಷನ್ ಅನ್ನು ಕಂಡಕ್ಟ್ ಮಾಡಿದರು. ಅವರ ಬ್ರೈನ್ ಫಂಕ್ಷನಿಂಗ್ ಅನ್ನು ಟೆಸ್ಟ್ ಮಾಡಿದರೆ GPT ಯೂಸ್ ಮಾಡಿರುವ ಬ್ರೈನ್ ನಲ್ಲಿ ವೀಕೆಸ್ಟ್ ಬ್ರೈನ್ ಆಕ್ಟಿವಿಟಿ ಇದೆ, ಅಂದರೆ ಅವರ ಬ್ರೈನ್ ಆಲ್ಮೋಸ್ಟ್ ಶಟ್ ಡೌನ್ ಆಗಿತ್ತು. ಅದೇ ಬ್ರೈನ್ ಯೂಸ್ ಮಾಡಿ ಬರೆದವರಲ್ಲಿ ಸ್ಟ್ರಾಂಗೆಸ್ಟ್ ಬ್ರೈನ್ ಆಕ್ಟಿವಿಟಿ ರೆಕಾರ್ಡ್ ಆಗಿತ್ತು. ಗೂಗಲ್ ಯೂಸ್ ಮಾಡಿ ಬರೆದವರಲ್ಲಿ ಈ ಬ್ರೈನ್ ಆಕ್ಟಿವಿಟಿ ಮಾಡರೇಟ್ ಆಗಿತ್ತು. ಈ ರಿಸಲ್ಟ್ ನಿಂದ ನಾವೇನು ಎ ಅನ್ನು ಬ್ಯಾನ್ ಮಾಡಬೇಕಂತ ಏನೂ ಇಲ್ಲ. ಕ್ಯಾಲ್ಕುಲೇಟರ್ಸ್ ನಿಂದ ನಮಗೆ ಮ್ಯಾಥ್ಸ್ ಮರೆತು ಹೋಗುತ್ತೇನೋ ಎಂದು ಭಯ ಬಿದ್ದೆವು. ಮೊಬೈಲ್ಸ್ ಬಂದ ಮೇಲೆ ನಮ್ಮ ಮೆಮೊರಿ ಫೇಡ್ ಆಗುತ್ತೇನೋ ಎಂದು ಭಯ ಬಿದ್ದೆವು. ಆದರೆ ಇದೇನು ನಡೆದಿಲ್ಲ. ಟೆಕ್ನಾಲಜಿ ನಮ್ಮಲ್ಲಿ ಕೆಲವು ಎಬಿಲಿಟೀಸ್ ಅನ್ನು ಕಡಿಮೆ ಮಾಡಿದರೂ ಕೆಲವು ಎಬಿಲಿಟೀಸ್ ಅನ್ನು ಬೆಳೆಸಿಕೊಳ್ಳಲು ಅವಕಾಶ ಕೊಡುತ್ತದೆ. ಇದರಿಂದ ಇಲ್ಲಿ ಡೇಂಜರಸ್ ಎಂದು ಕ್ವಶನ್ ಅಲ್ಲ. ಇಲ್ಲೆಲ್ಲ ಈಗ